ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಿನ್ನೆ ದಿನ 1ನೇ ಕ್ವಶನನ್ನು ನಾನು ಸಾಲ್ವ್ ಮಾಡಿದ್ದೆ. ಇವತ್ತಿನ ದಿನ 2ನೇ ಒಂದು ಪ್ರಶ್ನೆಯನ್ನು ಇಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಕೋಡಿಂಗ್ ಡಿಕೋಡಿಂಗ್ಗೆ ಸಂಬಂಧಪಟ್ಟಂತಹ 2ನೇ ಒಂದು ಪ್ರಶ್ನೆಯನ್ನು ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರಶ್ನೆಯನ್ನು. ಸ್ಕಾಲರ್ ಅನ್ನು QZDJ FTJ ಎಂದು ಬರೆದರೆ ಎಬಿಲಿಟಿಯನ್ನು ಹೇಗೆ ಬರೆಯಬಹುದು ಅಂಥೇಳಿ ಇಲ್ಲಿ ಒಂದು ಪ್ರಶ್ನೆಯನ್ನು ನೀಡಲಾಗಿದೆ. ಇದನ್ನು ಯಾವ ರೀತಿಯಾಗಿ ಬರೀಬಹುದು ಅಂತ ಅನ್ನೋದಕ್ಕೆ ಇಲ್ಲಿ ಆಪ್ಷನ್ಗಳನ್ನು ನೀಡಿದ್ದಾರೆ. ಎ YEGYZCU ಅಂಥೇಳಿ, ಬಿ YQECGMY ಅಂಥೇಳಿ, ಸಿ YYCGEQM ಅಂಥೇಳಿ, ಡಿ YYEGCMQ ಅಂಥೇಳಿ ಈ ಆಪ್ಷನ್ಗಳನ್ನು ನೀಡಿದ್ದಾರೆ. ಇದರಲ್ಲಿ ಯಾವುದು ಈ ಎಬಿಲಿಟಿ ಅನ್ನೋದಕ್ಕೆ ಕೋಡಿಂಗ್ ಮ್ಯಾಚ್ ಆಗುತ್ತೆ ಅನ್ನೋದನ್ನು ನಾವು ಗುರುತು ಹಾಕಬೇಕಾಗ್ತದೆ. ಇಲ್ಲಿ ನಾವು ಇದನ್ನು ಗುರುತಿಸ್ಬೇಕಾದ್ರೆ ಮೊದಲಿಗೆ ಅವರು ಕೊಟ್ಟಿರುವಂತಹ ಸ್ಕಾಲರನ್ನು ನಾವು ಮೊದಲಿಗೆ ಬರ್ಕೋಬೇಕು. ಇಲ್ಲಿ ಸ್ಕಾಲರ್ ಅಂಥೇಳಿ ನಾನು ಬರ್ಕೊಂಡಿದ್ದೇನೆ. ಅದೇ ರೀತಿಯಾಗಿ ಆ ಸ್ಕಾಲರ್ಗೆ ಇಲ್ಲಿ ಕೊಟ್ಟಿರುವಂತಹ ಕೋಡಿಂಗ್ ಅನ್ನು ಸಹಿತ ನಾನು ಬರೆದಿಟ್ಕೊಂಡಿದ್ದೇನೆ. QZDJ FTJ ಅಂಥೇಳಿ. ಆದ್ರೆ ಈ ಒಂದು ಉತ್ತರವನ್ನು ಗುರುತು ಹಿಡಿಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದ್ರೆ, ಈ ಸ್ಕಾಲರ್ ಅನ್ನೋದ್ರೊಳಗೆ ಮತ್ತು ಎಬಿಲಿಟಿ ಅನ್ನೋದ್ರೊಳಗೆ ಯಾವಾದರೂ ಸಿಮಿಲರ್ ಅಕ್ಷರಗಳು ಬಂದಿದ್ದಾವೇನೋ ಅನ್ನುವಂಥದ್ದನ್ನು ನಾವು ನೋಡ್ಕೋಬೇಕು. ಸೇಮ್ ಆದಂಥ ಅಕ್ಷರಗಳು ಯಾವ ಬಂದವನ್ನ ನೋಡ್ಕೋಬೇಕು. ಎಸ್ ಇಲ್ಲಿ ಎಸ್ ಇಲ್ಲ, ಇನ್ನು ಸಿನೂ ಯಾವುದೂ ಇಲ್ಲ, ಹೆಚ್ಚು ಇಲ್ಲ, ಓನು ಇಲ್ಲ, ಎಲ್ ಇದೆ, ಆನಂತರ ಎ ಇದೆ, ನಂತರ ಆರ್ ಇಲ್ಲ. ಅಂದರೆ ಇಲ್ಲಿ ಕೇವಲ 2 ಅಕ್ಷರಗಳು ಮಾತ್ರ ಇರುವಂಥದ್ದನ್ನು ನಾವು ಕಾಣ್ತೇವೆ. ಆಗ ನಾವೇನು ಮಾಡ್ಬೇಕಂದ್ರೆ 2 ಅಕ್ಷರಗಳಿಗೆ ಕೆಳಗಡೆ ಬಂದಿರುವಂಥ ಅಕ್ಷರಗಳನ್ನು ಹಾಕೋಬೇಕು. ಹಾಕ್ಕೊಂಡು ಅದರಿಂದ ಏನಾದರೂ ಇಲ್ಲಿ ಮ್ಯಾಚ್ ಆಗುವಂಥದ್ದು ಇತ್ತಂದರೆ ಉತ್ತರವನ್ನು ಅಲ್ಲಿಗೆ ಫೈನಲ್ ಮಾಡಬೇಕು. ಇಲ್ಲ ಅಂದ್ರೆ ನಾವು ಇನ್ನೊಂದು ಟ್ರಿಕ್ಕನ್ನು ನಾನೇನು ಹೇಳಿದ್ನೋ ಆ ರೀತಿಯಾಗಿ ಅಕ್ಷರಗಳು ಎಷ್ಟು ಗ್ಯಾಪ್ ಅದಾವ ಅನ್ನೋದನ್ನು ನೋಡಿಕೊಂಡು ನಾವು ಅದರ ಉತ್ತರವನ್ನು ಕಂಡುಹಿಡ್ಕೋಬೋದು. ಇಲ್ಲಿ ನೀವು ನೋಡ್ತಿರ್ಬೋದು ಎ ಕೆಳಗಡೆ ಟಿ ಇದೆ, ಅಂದರೆ ನಾನು ಇಲ್ಲಿ ಟಿ ಹಾಕ್ಕೊಂಡೆ. ಇನ್ನು ಎಲ್ ಕೆಳಗಡೆ ಯಾವುದಿದೆ? ಎಫ್ ಹಾಕ್ಕೊಂಡೆ. ಈಗ 1ನೇ ಅಕ್ಷರ ಟಿ ಮತ್ತು ಈ 4ನೇ ಅಕ್ಷರ ಎಫ್ ಬಂದಿರುವಂಥದ್ದು ಯಾವುದಾದ್ರೂ ಇಲ್ಲಿ ಆಪ್ಷನ್ನಲ್ಲಿ ಇದೆ ಏನೋ ಅನ್ನೋದನ್ನು ನಾವು ನೋಡಬೇಕು. ಅದರಲ್ಲಿ ಬಂದಿರಲಿಲ್ಲ ಅಂದರೆ ಇನ್ನೊಂದು ಟಿಕ್ಕನ್ನು ಯೂಸ್ ಮಾಡಬೇಕು. ಈಗ ಟಿ ಇಂದ ಪ್ರಾರಂಭ ಆಗುವಂತಹ ಯಾವುದೇ ಒಂದು ಆಪ್ಷನ್ ಇಲ್ಲಿ ಇಲ್ಲ. ಹಾಗಂದ್ರೆ ಇದು ಉತ್ತರ ಇಲ್ಲಿ ಹುಡುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು. ಇದು ಆದ ನಂತರ 2ನೇ ಒಂದು ಮೆಥಡನ್ನು ನಾವು ಯೂಸ್ ಮಾಡಬೇಕಾಗ್ತದೆ. ಅದು ಯಾವುದು ಅಂತಂದರೆ, ಈಗ ಇಲ್ಲಿ ಕ್ಯೂ ಇದೆ, ಕ್ಯೂ ಆದ ನಂತರ ಆರನ್ನು ಆದ ನಂತರ ಎಸ್ ಬಂತು, QRS. ಇಲ್ಲಿ ಒಂದು ಅಕ್ಷರವನ್ನು ಸೇರಿಸಿದ್ರೆ ಈ ಸ್ಕಾಲರ್ದು ಎಸ್ ಬಂತು. ಇನ್ನು ಜೆಡ್ ಆಯಿತು. ಜೆಡ್ ಆದಮೇಲೆ ಬರುವಂಥದ್ದು ಯಾವ ಅಕ್ಷರ? ಎ ಬಿ. ನೋಡಿ, ಜೆಡ್ ಕೊನೆಯ ಅಕ್ಷರ ಆಯಿತು. ಅದರ ನಂತರ ಪ್ರಾರಂಭ ಆಗುವಂಥದ್ದು ಎ, ಅದಾದ ನಂತರ ಬಿ, ಸಿ. ನೋಡ್ರಿ, ಇಲ್ಲಿ 2 ಅಕ್ಷರಗಳು ಗ್ಯಾಪ್ ಅದಾವ. ಇನ್ನು 3ನೇ ಅಕ್ಷರಕ್ಕೆ ನಾವು ಬರೋಣ. ಡಿ ಆಯಿತು. ನೋಡಿ, ಡಿ ಆದ ನಂತರ EFG ಆಗಿದೆ ಹೆಚ್. ಇಲ್ಲಿ 3 ಅಕ್ಷರಗಳು ಬಂದು ನಾವು ಹೀಗೆ ನೋಡ್ಕೊಳ್ತದೆ, ಇಲ್ಲಿವರೆಗೆ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೆ 3 ಅಕ್ಷರಗಳನ್ನು ಮೊದಲಿಗೆ ನೋಡ್ಕೊಳ್ಳೋಣ. ಅದರ ಮೇಲೆ ಏನಾದರೂ ಉತ್ತರ ಗೊತ್ತಾಗಲಿಲ್ಲ ಅಂದರೆ ಈ 4ನೇ ಒಂದು ಅಕ್ಷರಕ್ಕೆ ಎಷ್ಟು ವ್ಯತ್ಯಾಸದವ ಅನ್ನೋದನ್ನು, ಯಾವ ಅಕ್ಷರಗಳು ವ್ಯತ್ಯಾಸದವನ್ನ ನೋಡೋಣ. ಈಗ ಇದೇ ರೀತಿಯಾಗಿ 1, 2, 3 ಅದು ಅಂದರೆ ಬಹುಶಃ ಓಕ್ಕೆ 4, ಓ ಮತ್ತು ಜೆಕ್ಕೆ 4 ಅಕ್ಷರಗಳು, ಇದಕ್ಕೆ 5. ನೋಡ್ರಿ, 4, 5, 6, 7 ಹೀಗೆ ಅಕ್ಷರಗಳು ವ್ಯತ್ಯಾಸ ಆಗ್ತಾ ಬಂದಿರುವಂಥದ್ದನ್ನು ನಾವು ಕಾಣ್ತೀವಿ. ಸ್ನೇಹಿತರೆ,
ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲಿಜಿಬಿಲಿಟಿಗೆ ಕೋಡಿಂಗ್ ಅನ್ನ ಯಾವ ರೀತಿಯಾಗಿ ಮಾಡಲಾಗಿದೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾದ್ರೆ ಈ ಯಾವ ಒಂದು ಕೋಡಿಂಗ್ ಮ್ಯಾಚ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾದ್ರೆ ಇಲ್ಲಿ ಇಲ್ಲಿ ನಡುಕಿರುವಂತಹ ಅಂತರವನ್ನು ನಾವು ಫುಲ್ಫಿಲ್ ಮಾಡಬೇಕಾಗುತ್ತೆ. ಈಗ ಈ ಮೇಲೆ ಇರುವ ರೀತಿಯಲ್ಲಿ ನಾವು ಫುಲ್ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಒಂದು ಅಕ್ಷರವನ್ನ ನಾವು ಸೇರಿಸಿ ಕೊನೆಯ ಅಕ್ಷರವನ್ನ ನಾವೇನು ಮಾಡಬೇಕು, ಕೋಡಿಂಗ್ ಅಂತೇಳಿ ಕನ್ಸಿಡರ್ ಮಾಡಬೇಕಾಗ್ತದೆ. ಯಾವ ಅಕ್ಷರ ಅಂತಂದ್ರೆ ಎ ಆ ನಂತರ ಬರುವಂಥದ್ದು. ಇಲ್ಲಿ ಎಯ ಹಿಂದಿನ ಅಕ್ಷರ ಅಂದ್ರೆ ಜಡ್ ನಮ್ಗೆ ಇಲ್ಲೇ ಆಗ್ತದೆ. ಅಂದ್ರೆ ಜಡ್ ಕೊನೆಯದು, ಅದು ಆ ನಂತರ ಎ ಪ್ರಾರಂಭ ಆಗ್ತದೆ, ಮತ್ತೆ ABCD ಪ್ರಾರಂಭ ಆಗ್ತದೆ. ಈ ಜಡ್ ಹಿಂದಿನ ಅಕ್ಷರ ಯಾವ್ದಾಗ್ತದೆ, ವೈ ಆಗ್ತದೆ. ನೋಡ್ರಿ ವಾಯ್. ಇನ್ನು ಈ ವಾಯ್ ಆದ ತಕ್ಷಣ ನಮ್ಗೆ ಏನಾಗ್ತದೆ, ಈ ವಾಯ್ ಅನ್ನುವಂಥದ್ದು ಈ ಕೋಡಿಂಗ್ ಒಳಗೆ ಬರುವಂಥ ಒಂದು ಅಕ್ಷರ ಅಂತೇಳಿ ನಮ್ಗೆ ಸಿಕ್ತು. ಇನ್ನು ಬಿ ಆದ ನಂತರ ಇಲ್ಲಿ ಬರುವಂತಹ ಅಕ್ಷರ ಎ, ಬಿಯ ಹಿಂದಿನ ಅಕ್ಷರ ಎ. ಅದು ಆದ ನಂತರ ಬರುವಂಥದ್ದು ಜಡ್. ಅದರ ಕೆಳಗಡೆ ಬರುವಂಥದ್ದು ಅಂದ್ರೆ ಜಡ್ ಹಿಂದಿನ ಅಕ್ಷರ ವೈ. ಅಂದರೆ ಇಲ್ಲಿ ವೈ ಬಂತು, ಇಲ್ಲಿ ವೈ ಬಂತು, ಎರಡು ವೈಗಳಾದವು. ಇನ್ನು ಮೂರನೇ ಅಕ್ಷರವನ್ನು ನಾವು ನೋಡೋದಾತಂದ್ರೆ ಇಲ್ಲಿ ಐ ಅಂಥೇಳಿ ಅಕ್ಷರ ಇದೆ. ಇದರ ಹಿಂದಿನ ಅಕ್ಷರ ಯಾವುದು ಅನ್ನೋದನ್ನು ನಾವು ಬರ್ಕೋಬೇಕು. ಹೆಚ್, ಜಿ, ಎಫ್. ನೋಡ್ರಿ ಇಲ್ಲಿ ಒಂದು ಅಕ್ಷರ ಆಯಿತು, ಇಲ್ಲಿ ಎರಡು ಅಕ್ಷರ ಆಯಿತು, ಇಲ್ಲಿ ಮೂರು ಅಕ್ಷರ ಆಯಿತು. ಇಲ್ಲಿ ಬರುವಂಥದ್ದು ಇದು ಕೋಡಿಂಗ್ ಅಕ್ಷರ ಅಂದ್ರೆ ಇ, ಎಫ್, ಜಿ, ಹೆಚ್, ಐ. ನೋಡ್ರಿ ಇ ಅನ್ನುವಂಥದ್ದು ಇದು ಈ ಕೋಡಿಂಗ್ನಲ್ಲಿ ಇರಬೇಕಾಗುತ್ತೆ. ಅಂದರೆ ಇಲ್ಲಿ ಮೂರು ಅಕ್ಷರಗಳನ್ನು ಮೊದಲು ನಾವು ನೋಡ್ಕೊಂಡ್ವಿ. ಅದೇ ರೀತಿಯಾಗಿ ಈ ಮೂರು ಅಕ್ಷರಗಳ ಒಂದು ಅಂತರವನ್ನು ನಾವು ನೋಡ್ಕೊಂಡಾಗ ನಮ್ಗೆ ಏನು ಬಂತಂದ್ರೆ ವೈ ವೈ ಇ ಅಂತೇಳಿ ಬಂತು. ಈಗ ಈ ಮೂರು ಅಕ್ಷರದಲ್ಲಿ ಬರುವಂತಹ ಕೋಡಿಂಗನ್ನು ನಾವು ನೋಡಿಕೊಂಡು ಇಲ್ಲಿ ಉತ್ತರದಲ್ಲಿ ಈ ಮೂರು ಅಕ್ಷರಗಳಿಂದನೇ ಮ್ಯಾಚ್ ಆಗುವಂತಹ ಒಂದು ಆಪ್ಷನ್ ಇದ್ರೆ ಅದೇ ಅದರ ಉತ್ತರ ಅಂತೇಳಿ ನಾವು ಅನ್ಕೋಬೇಕು. ಇಲ್ಲದೆ ಇದ್ರೆ ಮತ್ತೆ ಮುಂದಿನ ಒಂದು ಸಾಲನ್ನು ನಾವು ನೋಡ್ಕೋಬೇಕಾಗಿತ್ತು. ಈಗ ನಮ್ಗೆ ನೋಡ್ತಾ ಇದ್ರಿ ಮೊದಲಿಗೆ ಎರಡು ವೈ ಇರುವಂಥವು ಎರಡು ಅದಾವು, ಒಂದು ಎರಡು. ಓಕೆ, ಇವೆರಡು ಅಲ್ಲ ಅನ್ನೋದು ಗೊತ್ತಾಯ್ತು. ಈಗ ಸಿ ಅಥವಾ ಡಿ ಒಳಗೆ ಅದರ ಉತ್ತರ ಐತೆ ಅನ್ನೋದು ನಮಗೆ ಕನ್ಫರ್ಮ್ ಆಯ್ತು. ಇನ್ನು ನಂತರ ಮೂರನೇ ಸ್ಥಾನದಲ್ಲಿ ಬರುವಂಥದ್ದು ಇ. ಈಗ ಇಲ್ಲಿ ಸಿ ಐತಿ ಅಂದಾಗ ಇದು ಅಲ್ಲ, ಇಲ್ಲಿ ಕೆಳಗಡೆ ಇ ಅಂತ ಐತಿ ಅಂದರೆ ವೈ ಇ ಬಂದಾಗ ಇಲ್ಲಿ ಡಿ ಸರಿಯಾದ ಉತ್ತರ ಅನ್ನೋದು ನಮಗೆ ಗೊತ್ತಾಗ್ತದೆ. ಹೀಗೆ ನಾವು ಮೆಂಟಲ್ ಎಬಿಲಿಟಿಯಲ್ಲಿ ಕೋಡಿಂಗನ್ನು ನಾವು ಕಂಡುಹಿಡಿಯುವಂತಹ ಒಂದು ವಿಧಾನವನ್ನು ಇಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಾನು ನಿಮಗೆ ತಲುಪಿಸುವ ಹಾಗೆ ನಮ್ಮ ಒಂದು ಚಾನಲನ್ನು ಪ್ರೋತ್ಸಾಹಿಸಿ ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.